ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಫೈನಲಿ ರಾಯ್ಸ್ ಕೀಸ್ ಅವರ ಬಗ್ಗೆ ಅಪ್ಡೇಟ್ ಬಂದಿದೆ. ರಾಯಲ್ ರಂಬಲ್ ಅಲ್ಲಿ ಕಡೆದಾಗಿ ನಾವ್ ಇವ್ರನ್ನ ನೋಡಿದ್ದು, ಅದಾದ್ಮೇಲೆ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಬರೋದಕ್ಕೆ ಶುರುವಾಗಿತ್ತು. ಡಬ್ಲ್ಯೂ ಅವರು ಇವರ ಏಜು ಕಮ್ಮಿ ಅಂತ ತಿಳ್ಕೊಂಡು ಡಬ್ಲ್ಯೂ ಅವರು ಕಾಂಟ್ರಾಕ್ಟ್ ನ ಆಫರ್ ಮಾಡಿದ್ರು ಅಂತ. ಬಟ್ ಅದಾದ್ಮೇಲೆ ಗೊತ್ತಾಯ್ತು ಇವರಿಗೆ 40 ವರ್ಷದ ಮೇಲಾಗಿದೆ ಅಂತ. ಸೊ ಇವರಿಗೆ ಮತ್ತೊಮ್ಮೆ ಪ್ಲಾನ್ಸ್ ಗಳನ್ನ ರೀರೈಟ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಪ್ರಾರಂಭ ಮಾಡ್ತಾರೆ. ಅಂಡ್ ಈ ರೀತಿ ಎಲ್ಲ ಅಪ್ಡೇಟ್ ಬಂದಿತ್ತು. ಸೊ ಫೈನಲಿ ನಾಳೆಯ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ರಾಯ್ಸ್ ಕೀಸ್ ಅವರ ಡೆಬ್ಯೂ ನೋಡೋದಕ್ಕೆ ಸಿಗ್ತಾ ಇದೆ. ಇದನ್ನ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ನೋಡಬೇಕು ಡಬ್ಲ್ಯೂ ಅವರು ರಾಯ್ಸ್ ಕೀಸ್ ಅವರಿಗೆ ಹೊಸ ಸ್ಟೋರಿ ಲೈನ್ ನ ಯಾವ ರೀತಿ ಬರ್ದಿದ್ದಾರೆ ಅಂತ, ಇವರ ಬುಕ್ಕಿಂಗು ಈಗ ಯಾವ ರೀತಿ ಇರುತ್ತೆ ಅಂತ. ಯಾಕಂದ್ರೆ ಇವರೇನು ಫ್ಯೂಚರ್ ಸ್ಟಾರ್ ಅಲ್ಲ, ಈಗ ಬಿಲ್ಡ್ ಮಾಡೋದಕ್ಕೆ ನಿಧಾನಕ್ಕೆ. ಈಗಾಗಲೇ ಇವರಿಗೆ ವಯಸ್ಸಾಗಿರೋ ಕಾರಣ ಆದಷ್ಟು ಬೇಗನೆ ಡಬ್ಲ್ಯೂ ಅವರು ಇವ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು. ನೋಡಬೇಕು ಆ ಒಂದು ಇನ್ವೆಸ್ಟ್ಮೆಂಟ್ ಸ್ಮ್ಯಾಕ್ ಡೌನ್ ನಲ್ಲಿ ಯಾವ ರೀತಿ ಪ್ರಾರಂಭ ಆಗುತ್ತೆ ಅಂತ. ಲಿಟರಲಿ ಇವರ ಡೆಬ್ಯೂನ ನೋಡೋದಕ್ಕೆ ನಾನಂತೂ ಸ್ಮ್ಯಾಕ್ ಡೌನ್ ಗೋಸ್ಕರ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ರಾಯ್ಸ್ ಕೀಸ್ ಅವರು ರಾಯಲ್ ರಂಬಲ್ ಅಲ್ಲಿ ಸಿಕ್ಕಾಪಟ್ಟೆ ಕದರ್ ಆಗೇನೆ ಕಾಣಿಸ್ಕೊತಾ ಇದ್ರು. ಒಬಾಫೆಮಿಯಾಗೆ ರಾಯ್ಸ್ ಕೀಸ್ ನಾನು ಆಗ್ಲೇ ಮ್ಯಾಚ್ ಕೂಡ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀನಿ. ಏನೇ ಆಗ್ಲಿ ನೋಡೋಣ, ಸ್ಮ್ಯಾಕ್ ಡೌನ್ ನಲ್ಲಿ ಇವರ ಡೆಬ್ಯೂ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಡಬ್ಲ್ಯೂ ಅನ್ರಿಯಲ್ ಸೀಸನ್ 3 ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡಬ್ಲ್ಯೂ ಅನ್ರಿಯಲ್ ಸೀಸನ್ 1 ಕೂಡ ಡ್ರಾಪ್ ಆಯ್ತು. ಅದಾದ್ಮೇಲೆ ಸೀಸನ್ 2 ಕೂಡ ಡ್ರಾಪ್ ಆಯ್ತು. ಅಂಡ್ ಈಗ ಆದಷ್ಟು ಬೇಗ ಸೀಸನ್ 3 ಕೂಡ ಬರ್ತಾ ಇದೆ. ಅಂಡ್ ಈ ಒಂದು ಸೀಸನ್ 3 ಅಲ್ಲಿ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ನ ಸಂಪೂರ್ಣವಾಗಿ ತೋರಿಸ್ತಾರೆ ಅಂತಾನೆ ಹೇಳ್ಬೇಕು. ಇಡೀ ಸೀಸನ್ ಐ ಥಿಂಕ್ ನಮ್ಮ ಜಾನ್ ಸಿನಾ ಅವರ ಮೇಲೆನೆ ಫೋಕಸ್ ಆಗಿರುತ್ತೆ. ಅಂಡ್ ಅದರ ಟೀಸರ್ ಕೂಡ ರಿಲೀಸ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಡಬ್ಲ್ಯೂ ಅವರು ಡಬ್ಲ್ಯೂ ಅನ್ರಿಯಲ್ ಸೀಸನ್ 3 ಅಲ್ಲಿ ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ನ ಕವರ್ ಮಾಡ್ತಾ ಹೋಗ್ತಾ ಇದ್ದಾರೆ. ನೋಡಬೇಕು ಈ ಒಂದು ಸೀಸನ್ ಯಾವ ರೀತಿ ಇರುತ್ತೆ ಅಂಡ್ ಯಾವ ರೀತಿ ಇಂಟರ್ನಲ್ ವಿಚಾರ ನಮಗೆ ಜಾನ್ ಸಿನಾ ಅವರ ರಿಲೇಟೆಡ್ ಈ ಒಂದು ಸೀರೀಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ರಸಲ್ ಮೇನಿಯಾ 42 ನ ಟಿಕೆಟ್ ಸೇಲ್ಸ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರಸಲ್ ಮೇನಿಯಾ 42 ಗೆ ಟಿಕೆಟ್ ಗಳು ಮಾರಾಟ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇವನ್ ಡಬ್ಲ್ಯೂ ಅಲ್ಲಿ ಅದೇ ಸ್ಟೋರಿ ಕೂಡ ಈಗ ಸದ್ಯಕ್ಕೆ ನಡೀತಾ ಇದೆ ಅಂತಾನೆ ಹೇಳ್ಬೇಕು. ಕಳೆದ ಬಾರಿ ಯಾವ ಸ್ಟೇಡಿಯಂ ಅಲ್ಲಿ ರಸಲ್ ಮೇನಿಯಾ ಆಗಿತ್ತು ಅದೇ ಸ್ಟೇಡಿಯಂ ಅಲ್ಲಿ ಸೇಮ್ ಜಾಗದಲ್ಲಿ ಈ ಬಾರಿಯ ರಸಲ್ ಮೇನಿಯಾ ಕೂಡ ಆಗ್ತಾ ಇದೆ. ಅಂಡ್ ಕಳೆದ ಬಾರಿಗೆ ಅಂಡ್ ಈ ಬಾರಿಗೆ ಟಿಕೆಟ್ ಸೇಲ್ಸ್ ನ ನಾವು ಲೆಕ್ಕಾಚಾರ ಮಾಡೋದಾದ್ರೆ ನೀವು ನೋಡ್ತಾ ಇರಬಹುದು, ಕಳೆದ ವರ್ಷ ರಸಲ್ ಮೇನಿಯಾ 41 ನ ನೈಟ್ 1 ನಲ್ಲಿ 48,621 ಟಿಕೆಟ್ ಗಳನ್ನ ಮಾರಾಟ ಮಾಡಿತ್ತು. ಅದೇ ರೀತಿ ನೈಟ್ 2 ಅಲ್ಲಿ 51,044 ಟಿಕೆಟ್ ಗಳನ್ನ ಮಾರಾಟ ಮಾಡಿತ್ತು. ಬಟ್ ಈ ವರ್ಷ ರಸಲ್ ಮೇನಿಯಾ 42 ಕಡೆ ಬರೋದಾದ್ರೆ ಸದ್ಯಕ್ಕೆ 39,345 ಟಿಕೆಟ್ ಗಳು ನೈಟ್ 1 ಗೆ ಮಾರಾಟ ಆಗಿದ್ರೆ 41,317 ಟಿಕೆಟ್ ಗಳು ನೈಟ್ 2 ಗೆ ಮಾರಾಟ ಆಗಿದೆ. ಲಿಟ್ರಲಿ ಒಂದೊಂದು ನೈಟ್ಗೂ ಕೂಡ 10,000 ಡಿಫರೆನ್ಸ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಕಳೆದ ವರ್ಷಕ್ಕೂ ಹಾಗೆ ಈ ವರ್ಷಕ್ಕೂ ಗ್ರಾಫ್ ನ ನೀವು ನೋಡ್ತಾ ಇರಬಹುದು, ಯಾವ ರೀತಿ ಕಳೆದ ವರ್ಷ ಇನ್ಕ್ರೀಸ್ ಆಗಿತ್ತು ಎಲಿಮಿನೇಷನ್ ಚೇಂಬರ್ ಆದ್ಮೇಲೆ. ಯಾಕಂದ್ರೆ ರಾಕ್ ಆಗಿ ಜಾನ್ಸಿನ್ ಅವರ ಆಂಗಲ್ ನ ಡಬ್ಲ್ಯೂ ಅವರು ತೋರಿಸಿದ್ರು. ಬಟ್ ಈಗ ಸದ್ಯಕ್ಕೆ ಡೌನ್ ಆಗಿ ಹೋಗ್ತಾ ಇದೆ ಅಂತಾನೆ ಹೇಳ್ಬೇಕು. ನೋಡಬೇಕು ಈ ವರ್ಷದ ರಸಲ್ ಮೇನಿಯಾ ಟಿಕೆಟ್ ಸೇಲ್ಸ್ ಯಾವ ರೀತಿ ಫೈನಲೈಸ್ ಆಗುತ್ತೆ ಅಂಡ್ ಡಬ್ಲ್ಯೂ ಅವರು ಅದನ್ನ ಎಷ್ಟು ಅಂತ ಅನೌನ್ಸ್ ಮಾಡ್ತಾರೆ ಅಂತ. ಐ ಥಿಂಕ್ ಈ ಬಾರಿ ಫುಲ್ ಕೂಡ ಸ್ಟೇಡಿಯಂ ಫಿಲಪ್ ಆಗೋದಿಲ್ಲ ಅಂತ ಅನ್ಕೋತೀನಿ. ಇನ್ನೇನ್ ಗೈಸ್, ಒಂದು ವಾರ ಉಳಿದಿದೆ ಅಷ್ಟೇ. ಇದರಲ್ಲಿ ಏನಂತ ಅವರು ಟಿಕೆಟ್ ಗಳನ್ನ ಮಾರಾಟ ಮಾಡ್ತಾರೆ. ಐ ಥಿಂಕ್ ಫೈನಲ್ ಆಗಿ ಡಬ್ಲ್ಯೂ ಫ್ಯಾಮಿಲಿ ಮೆಂಬರ್ಸ್ ಗಳಾಗಿರ್ಬೋದು, ಕ್ರೂ ಮೆಂಬರ್ಸ್ ಗಳನ್ನಾಗಿರ್ಬೋದು, ಇವ್ರನ್ನೇ ಅವರು ಅಫಿಷಿಯಲ್ ಆಗಿ ಫ್ರೀ ಆಗಿ ಕೋರಿಸಬಹುದು. ಅಂಡ್ ಹಿಂಗೆ ಸ್ಟೇಡಿಯಂ ತುಂಬಿರೋ ರೀತಿನಾದ್ರೂ ಡಬ್ಲ್ಯೂ ಅವರು ತೋರಿಸ್ತಾರೆ ಅಂತ ಅನ್ಕೋತೀನಿ. ಸದ್ಯಕ್ಕೆ ಟಿಕೆಟ್ ಗಳು ಮಾತ್ರ ಸೋಲ್ಡ್ ಔಟ್ ಆಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ರಸಲ್ ಮೇನಿಯಾ 42 ನ ಸ್ಟೇಜ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು, ಸ್ಟೇಜ್ ಕನ್ಸ್ಟ್ರಕ್ಷನ್ ಇನ್ನೂ ಕೂಡ ಪ್ರಾರಂಭನೇ ಆಗಿಲ್ಲ. ಯಾಕಪ್ಪ ಅಂದ್ರೆ ಏಪ್ರಿಲ್ 11ನೇ ತಾರೀಕು ಹಾಗೆ 12ನೇ ತಾರೀಕು ಸೇಮ್ ಎಲಿಜಿಯನ್ ಸ್ಟೇಡಿಯಂ ಅಲ್ಲಿ ನಮ್ಗೊಂದು ಕಾನ್ಸರ್ಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದರಿಂದ ಅವರು ಸ್ಟೇಜ್ ನ ಬಿಲ್ಡ್ ಮಾಡೋದಕ್ಕೆ ಆಗಿಲ್ಲ. ಸೊ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಏಪ್ರಿಲ್ 13ನೇ ತಾರೀಕಿಗೆ ಡಬ್ಲ್ಯೂ ಅವರು ಸ್ಟೇಡಿಯಂಗೆ ರಶ್ ಮಾಡ್ತಾರಂತೆ. ಸ್ಟೇಜ್ ನ ಸ್ಕ್ರಾಚ್ ಇಂದ ಬಿಲ್ಡ್ ಮಾಡಬೇಕು. ಸೊ ಒಂದು ವಾರದ ಗ್ಯಾಪ್ ಅಲ್ಲಿ ಅವರು ಯಾವ ರೀತಿ ಸ್ಟೇಜ್ ನ ಬಿಲ್ಡ್ ಮಾಡ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಐ ಥಿಂಕ್ ಜಾಸ್ತಿ ಹೋಪ್ ನ ಇಟ್ಕೊಳ್ಳೋದು ಬೇಡ ಅಂತ ಅನ್ಕೋತೀನಿ. ಈ ಬಾರಿಯ ರಸಲ್ ಮೇನಿಯಾ ಸ್ಟೇಜ್ ಬಗ್ಗೆ ನಾವೇನೋ ಅನ್ಕೊಂಡಿದ್ವಿ, ಈ ಬಾರಿಯ ರಸಲ್ ಮೇನಿಯಾ ಸ್ಟೇಜ್ ಕೂಡ ಕಳೆದ ವರ್ಷದ ತರನೇ ಗ್ರ್ಯಾಂಡ್ ಆಗಿರುತ್ತೆ, ತುಂಬಾನೇ ಬಿಗ್ ಆಗಿರುತ್ತೆ, ಆಸಮ್ ಆಗಿರುತ್ತೆ ಅಂತ. ಬಟ್ ಕೇವಲ ಒಂದೇ ಒಂದು ವಾರ ಇದೆ. ಒಂದು ವಾರದಲ್ಲಿ ಸ್ಕ್ರಾಚ್ ಇಂದ ನೀವು ಸ್ಟೇಜ್ ನೇ ಬಿಲ್ಡ್ ಮಾಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಐ ಥಿಂಕ್ ಜಾಸ್ತಿ ಹೋಪ್ ನ ಇಟ್ಕೊಳ್ಬಾರ್ದು ಅಂತ ಅನ್ಕೋತೀನಿ. ಅಷ್ಟೇ ಅಲ್ಲ, ಅದೇ ವೀಕೆಂಡ್ ಎಂಡ್ ಅಷ್ಟೊತ್ತಿಗೆ ಅಂದ್ರೆ ಸ್ಮ್ಯಾಕ್ ಡೌನ್ ಟೈಮ್ ಅಲ್ಲಿ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸ್ಟೇಜ್ ನ ರಿವೀಲ್ ಕೂಡ ಮಾಡ್ತಾರಂತೆ. ಸೊ 13ನೇ ತಾರೀಕು ಡಬ್ಲ್ಯೂ ಅವರು ಸ್ಟೇಜ್ ಕನ್ಸ್ಟ್ರಕ್ಷನ್ ನ ಪ್ರಾರಂಭ ಮಾಡಿ ಐ ಥಿಂಕ್ 18ನೇ ತಾರೀಕು ಅವರು ಸ್ಟೇಜ್ ನ ಅಫಿಷಿಯಲ್ ಆಗಿ ರಿವೀಲ್ ಕೂಡ ಮಾಡ್ತಾರೆ. ನೋಡಬೇಕು ಈ 7 ದಿನದಲ್ಲಿ ಅವರು ಯಾವ ರೀತಿ ಸ್ಟೇಜ್ ನ ಸೆಟಪ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಫಿನಾಮಿನಲ್ ಒನ್ ಏಜ್ ಸ್ಟೈಲ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಮ್ಮ ಟ್ರಿಪಲ್ ಎಚ್ ಅವರು ಕೋಡಿ ರೋಡ್ಸ್ ಅವರ ವಾಟ್ಸ್ ಯು ವಾಂಟ್ ಟು ಟಾಕ್ ಅಬೌಟ್ ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ದಾರೆ. ಇನ್ನು ಕೂಡ ಒಂದು ಪಾಡ್ಕಾಸ್ಟ್ ಅಫಿಷಿಯಲ್ ಆಗಿ ರಿಲೀಸ್ ಆಗಿಲ್ಲ. ರಿಲೀಸ್ ಆದ್ಮೇಲೆ ಕಂಪ್ಲೀಟ್ ಆಗಿ ನಾನು ಏನೇನ್ ಇಂಪಾರ್ಟೆಂಟ್ ವಿಚಾರನ ಮಾತಾಡಿದ್ರು ಅಂತ
ಅಂತ ತಿಳಿಸ್ಕೊಡ್ತೀನಿ. ಆಲ್ರೆಡಿ ನೆನ್ನೆ ವಿಡಿಯೋದಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಅಂಡ್ ಈಗ ಅದರಲ್ಲಿ ಅವರು ಎಜೆ ಸ್ಟೈಲ್ ಅವರ ಬಗ್ಗೆನೂ ಕೂಡ ಮಾತಾಡಿದಾರಂತೆ. ಎಜೆ ಸ್ಟೈಲ್ ಅವರು ರಿಟೈರ್ಡ್ ಆದ್ಮೇಲೆ ನಮ್ಮ ಟ್ರಿಪಲ್ ಎಚ್ ಅವರು ಎಜೆ ಸ್ಟೈಲ್ ಅವರಿಗೆ ಒಂದು ರೋಲ್ ನ ಆಫರ್ ಮಾಡಿದ್ರಂತೆ. ಅಂದ್ರೆ ನೀವು ಬನ್ನಿ ನಮ್ಮ ಜೊತೆ ಕ್ರಿಯೇಟಿವ್ ಟೀಮ್ ಅಲ್ಲಿ ಕೂತ್ಕೊಳ್ಳಿ, ಮ್ಯಾಚಸ್ ಗಳನ್ನ ಬುಕ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡಿ, ಐಡಿಯಾಸ್ ಗಳನ್ನ ಕೊಡಿ ಅಂತ ಆ ಒಂದು ಸ್ಪೆಸಿಫಿಕ್ ರೋಲ್ ನ ನಮ್ಮ ಟ್ರಿಪಲ್ ಎಚ್ ಅವರು ಎಜೆ ಸ್ಟೈಲ್ ಅವರಿಗೆ ಆಫರ್ ಮಾಡಿದ್ರಂತೆ. ಬಟ್ ಆ ಒಂದು ಆಫರ್ ನ ನಮ್ಮ ಎಜೆ ಸ್ಟೈಲ್ ಅವರು ಡಿನೈ ಮಾಡಿದ್ರಂತೆ. ಅಂದ್ರೆ ನನಗೆ ಈ ಬುಕ್ಕಿಂಗ್ ವಿಚಾರದಲ್ಲೆಲ್ಲ ತಲೆ ಹಾಕೋದಕ್ಕೆ ಬರೋದಿಲ್ಲ, ಆ ಒಂದು ತಲೆನ ನೀವೇ ಉಪಯೋಗಿಸಿ, ನಾನು ಈ ಒಂದು ಕಂಪನಿಗೆ ಹೊಸ ಹೊಸ ಟ್ಯಾಲೆಂಟ್ ಗಳನ್ನ ರಿಕ್ರೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಅಂದ್ರೆ ಹೊಸ ಹೊಸ ಟ್ಯಾಲೆಂಟ್ ಗಳನ್ನ ಈ ಒಂದು ಕಂಪನಿಗೆ ಹುಡ್ಕೋದ್ರಲ್ಲಿ ನಾನು ಕೆಲಸನ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ನಮ್ಮ ಎಜೆ ಸ್ಟೈಲ್ ಅವರ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಕೆಲಸ ಏನಪ್ಪಾ ಅಂದ್ರೆ ಹೊಸ ಹೊಸ ಟ್ಯಾಲೆಂಟ್ಸ್ ಗಳನ್ನ ಸರ್ಚ್ ಮಾಡೋದು ಅಂಡ್ ಅವರಿಗೆ ಟ್ರೈನಿಂಗ್ ನ ಕೊಟ್ಟು ಅವರನ್ನ ಡಬ್ಲ್ಯೂ ಗೆ ಕರ್ಕೊಂಡು ಬರೋದು. ಇದು ನಮ್ಮ ಎಜೆ ಸ್ಟೈಲ್ ಅವರ ಜಾಬ್ ಆಗಿದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪೀಪಲ್ ಚಾಂಪಿಯನ್ ದ ರಾಕ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈ ಬಾರಿಯ ರಸಲ್ ಮೇನಿಯಾದಲ್ಲಿ ಪ್ರಾಬಬ್ಲಿ ರಾಕ್ ಅವರು ರಿಟರ್ನ್ ಆಗಬಹುದು ಅಂಡ್ ಮುಂದಿನ ವರ್ಷದ ರಸಲ್ ಮೇನಿಯಾದಲ್ಲಿ ಪ್ರಾಬಬ್ಲಿ ಡಬ್ಲ್ಯೂ ಅವರು ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಬಹುದು ಅಂತ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬರ್ತಾ ಇದೆ. ಯಾಕಪ್ಪ ಅಂದ್ರೆ ಈ ವರ್ಷದ ರಸಲ್ ಮೇನಿಯಾಗೆ ಟಿಕೆಟ್ ಗಳು ಮಾರಾಟ ಆಗ್ತಾ ಇಲ್ಲ. ಡಬ್ಲ್ಯೂ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ರಾಕ್ ಅವರ ಬ್ಯಾನರ್ಸ್ ಗಳನ್ನು ಕೂಡ ತೋರಿಸಿ ಇಂಟ್ರೆಸ್ಟ್ ನ ಹುಟ್ಟಾಕ್ತಾ ಇದ್ದಾರೆ. ಅದರಲ್ಲೂ ಮುಂದಿನ ವರ್ಷದ ರಸಲ್ ಮೇನಿಯಾ ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇರೋ ಕಾರಣ ಅಲ್ಲಂತೂ 100% ರಾಕ್ ಅವರು ಇದ್ದೇ ಇರ್ತಾರೆ ಅಂಡ್ ಅಲ್ಲಿ ಪ್ರಾಬಬ್ಲಿ ನಮಗೆ ಫೈನಲಿ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಡ್ರೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಬಟ್ ಈಗ ಒಂದು ಬ್ಯಾಡ್ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೇಕು. ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ರಾಕ್ ಅವರು 2026ರಲ್ಲಿ ಅಟ್ಲೀಸ್ಟ್ 2 ಮೂವಿನ ಅವರು ಮಾಡೇ ಮಾಡ್ತಾರಂತೆ ಅಂಡ್ 2 ಮೂವಿಗಳು ಕೂಡ 2027 ಹಾಗೆ 2028ರಲ್ಲಿ ರಿಲೀಸ್ ಆಗೋದಕ್ಕೆ ಪ್ಲಾನ್ ಆಗಿದೆಯಂತೆ. ಸೊ 2026ರಲ್ಲಿ ನಮ್ಮ ರಾಕ್ ಅವರು 2 ಮೂವಿ ಶೂಟಿಂಗ್ ಅಲ್ಲಿ ಬಿಸಿ ಇದ್ರೆ ರಸಲ್ ಮೇನಿಯಾನ ಅವರು ಅಟೆಂಡ್ ಆಗ್ತಾರ. 2027ರಲ್ಲಿ ಅವರ ಮೂವಿ ರಿಲೀಸ್ ಟೈಮಿಂಗು ಪ್ರಾರಂಭ ಆದ್ರೆ ನಿಜವಾಗ್ಲೂ ಅವರು ರಸಲ್ ಮೇನಿಯಾ 43ಗೆ ಬರ್ತಾರ. ಒಂದು ದೊಡ್ಡ ಪ್ರಶ್ನೆ. ಏನೇ ಆಗಲಿ ಈ ಅಪ್ಡೇಟು ನಿಜನೂ ಆಗಿರ್ಬೋದು, ನಿಜ ಅಂತ ಅನ್ಸುತ್ತೆ. ಬಟ್ ಅದ್ರ ಮಧ್ಯೆ ನಮ್ಮ ರಾಕ್ ಅವರು ಟೈಮ್ ನ ತಗೊಳ್ಳಿ, ರೋಮನ್ ರೈನ್ಸ್ ಅವರ ಜೊತೆ ಫೈನಲಿ ರಸಲ್ ಮೇನಿಯಾ 43ಯಲ್ಲಿ ಒಂದು ಮ್ಯಾಚ್ ನ ಕೊಡ್ಲಿ ಅಂತ ಕೇಳ್ಕೊತೀವಿ. ಮ್ಯಾಚ್ ಗಿಂತ ನಾನು ಅವರ ಫ್ಯೂಡ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಟ್ಲೀಸ್ಟ್ ಒಂದು ಎಲಿಮಿನೇಷನ್ ಚೇಂಬರ್ ಇಂದ ರಸಲ್ ಮೇನಿಯಾ ತನಕನಾದ್ರೂ ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವರ ಜೊತೆ ಫ್ಯೂಡ್ ನ ಮಾಡ್ಲಿ ಅಂತ ಕೇಳ್ಕೊಳ್ಳೋಣ. ಐ ಥಿಂಕ್ ಸೌದಿ ಅರೇಬಿಯಾದವರು ಬಿಡೋದಿಲ್ಲ, ಕರೆಸ್ತಾರೆ ಅಂತ ಅನ್ಕೋತೀನಿ. ಈಗಾಗಲೇ ರೂಮರ್ಸ್ ಗಳು ಬರ್ತಾ ಇತ್ತು ಸೌದಿ ಅರೇಬಿಯಾದವರು ರಾಕ್ ಅವರಿಗೆ ಹೈಯೆಸ್ಟ್ ಅಮೌಂಟ್ ನ ಪೇ ಮಾಡೋದಕ್ಕೂ ಕೂಡ ರೆಡಿ ಇದ್ದಾರೆ ಅಂತ. ನೋಡೋಣ ಗಾಯ್ಸ್, ಇನ್ನು ಕೂಡ ಒಂದು ವರ್ಷದ ಮಾತಿದೆ. ಈವನ್ ರಸಲ್ ಮೇನಿಯಾ ಸೌದಿ ಅರೇಬಿಯಾದಲ್ಲಿ ಆಗುತ್ತಾ ಅಂತ ಡೌಟ್ ಗಳು ಕೂಡ ಶುರು ಆಗಿದೆ. ಯಾಕಂದ್ರೆ ಮಿಡಲ್ ಈಸ್ಟ್ ಅಲ್ಲಿ ವಾರ ಆಗ್ತಿರೋ ಕಾರಣ ಅಷ್ಟೊತ್ತಿಕ್ಕ ಏನಾದ್ರೂ ವಾರ ನಿಲ್ಲಿಲ್ಲ ಅಂದ್ರೆ ಪ್ರಾಬಬ್ಲಿ ರಸಲ್ ಮೇನಿಯಾ ಕೂಡ ಸೌದಿ ಅರೇಬಿಯಾದಿಂದ ಪೋಸ್ಟ್ ಪಾನ್ ಆಗಬಹುದು ಅಥವಾ ಕ್ಯಾನ್ಸಲ್ ಆಗಿ ಬೇರೊಂದು ಜಾಗಕ್ಕೆ ಹೋಗಬಹುದು. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹೋಗೋದಕ್ಕಿಂತ ಮುಂಚೆ ಒಂದು ಫೈನಲ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ರಸಲ್ ಮೇನಿಯಾ 42ನ ನೈಟ್ 1 ಹಾಗೆ ನೈಟ್ 2 ಮ್ಯಾಚಸ್ ಗಳಲ್ಲಿ ಯಾವ ಮ್ಯಾಚ್ ನಮಗೆ ಓಪನಿಂಗ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಾಗಿರಬಹುದು ರಸಲ್ ಮೇನಿಯಾ 42ನ ನೈಟ್ 1 ಹಾಗೆ ನೈಟ್ 2ನ ಮೊದಲ ಒಂದು ಗಂಟೆಗಳು ESPN ಅಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ರಸಲ್ ಮೇನಿಯಾ 42ನ ನೈಟ್ 1ನ ಮೊದಲ ಗಂಟೆಯಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅಂಡ್ ಜೇಕಬ್ ಫಾಟು ಅವರ ನಡುವೆ ಅನ್ಸಾಂಕ್ಷನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ ಅಂಡ್ ಅದೇ ರೀತಿ ಜೇ ವುಸೋ, ಜಿಮ್ಮಿ ವುಸೋ, ಎಲಿನೈಟ್ ವರ್ಸಸ್ ಲೋಗನ್ ಪೌಲ್, ಆಸ್ಟಿನ್ ಥಿಯರಿ ಹಾಗೆ ಐಶೋ ಸ್ಪೀಡ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ನು ಕೂಡ ರಸಲ್ ಮೇನಿಯಾ 42ನ ನೈಟ್ 1ನ ಮೊದಲ ಗಂಟೆಯಲ್ಲಿ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನ ನೈಟ್ 2ನ ಮೊದಲ ಗಂಟೆ ಬಗ್ಗೆ ಮಾತಾಡೋದಾದ್ರೆ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ನು ಕೂಡ ಪ್ಲಾನ್ ಮಾಡಿದಾರಂತೆ. ಅಷ್ಟೇ ಅಲ್ಲ, ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ 6 ಮ್ಯಾನ್ ಲ್ಯಾಡರ್ ಮ್ಯಾಚ್ ಇದೆಯಲ್ಲ ಅದನ್ನು ಕೂಡ ಮೊದಲ 1 ಗಂಟೆಲೇನೆ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ರಸಲ್ ಮೇನಿಯಾದ 2 ನೈಟ್ ಗಳ ಮೊದಲ 1 ಗಂಟೆ ESPN ನಲ್ಲಿ ಟೆಲಿಕಾಸ್ಟ್ ಆಗ್ತಾ ಇರೋ ಕಾರಣ ಡಬ್ಲ್ಯೂ ಅವರು ಈ 4 ಮ್ಯಾಚಸ್ ಗಳನ್ನು ಕೂಡ ನೈಟ್ 1 ಹಾಗೆ ನೈಟ್ 2ನ ಮೊದಲ ಗಂಟೆಗಳಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ರಸಲ್ ಮೇನಿಯಾ 42ನ ನೈಟ್ 1ನ ಓಪನಿಂಗ್ ಮ್ಯಾಚ್ ಆಗಿ ನಮಗೆ ಜೇ ವುಸೋ, ಜಿಮ್ಮಿ ವುಸೋ, ಎಲಿನೈಟ್ ವರ್ಸಸ್ ಲೋಗನ್ ಪೌಲ್, ಆಸ್ಟಿನ್ ಥಿಯರಿ ಹಾಗೆ ಐಶೋ ಸ್ಪೀಡ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಅಷ್ಟೇ ಅಲ್ಲ, ರಸಲ್ ಮೇನಿಯಾ 42ನ ನೈಟ್ 2ನ ಓಪನಿಂಗ್ ಮ್ಯಾಚ್ ಆಗಿ ನಮಗೆ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಸೆನ್ಸ್ ಕೂಡ ಅನ್ನಿಸ್ತಾ ಇದೆ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರು
ಬೇಗ ಮುಗಿಸಿ ಅವರು ಮನೆಗೆ ಹೋಗ್ಬೇಕಾಗಿರೋ ಕಾರಣ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವರ ಮ್ಯಾಚ್ನ ನೈಟ್ 2ನ ಓಪನಿಂಗ್ ಅಲ್ಲೇ ಇಡಬಹುದು. ESPN ಅವರು ಡಿಮ್ಯಾಂಡ್ ಕೂಡ ಮಾಡಬಹುದು, ಮೊದಲು ಗಂಟೆ ನಮಗೆ ಕೊಡಿ, ಅದರಲ್ಲಿ ನಮಗೆ ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವರ ಮ್ಯಾಚ್ ಬೇಕು ಅಂತ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಮೊದಲ 1 ಗಂಟೆಯಲ್ಲೇ ಅನೌನ್ಸ್ ಮಾಡಿದ್ದಾರೆ. ಏನೇ ಆಗಲಿ ರಸಲ್ ಮೇನಿಯಾ 42ನ ನೈಟ್ 1 ಹಾಗೆ ನೈಟ್ 2ನ ಮೊದಲ 1 ಗಂಟೆ ಮ್ಯಾಚಸ್ ಗಳು ನಮಗೆ ಇದಾಗಿ ನೋಡೋದಕ್ಕೆ ಸಿಗುತ್ತೆ. ಅರ್ಧ ಗಂಟೆ ಒಂದೊಂದು ಮ್ಯಾಚ್ಗೆ ಡಬ್ಲ್ಯೂ ಅವರು ಕೊಡ್ತಾರೆ ಅಂತ ಅನ್ಕೋತೀನಿ. ಈ ಕಡೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಐ ಥಿಂಕ್ 10 ನಿಮಿಷದಲ್ಲೇ ಮುಗ್ದೋಗುತ್ತೆ. ಇನ್ನ ಲ್ಯಾಡರ್ ಮ್ಯಾಚ್ಗೆ ಡಬ್ಲ್ಯೂ ಅವರು 40 ನಿಮಿಷನ ಕೊಡ್ತಾರೆ ಅಂತ ಅನ್ಕೋತೀನಿ. ಏನೇ ಆಗಲಿ ಟೈಮಿಂಗ್ಸ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ದಾರೆ. ಸೊ ನೈಟ್ 1ನ 1 ಗಂಟೆಯಲ್ಲಿ 2 ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅದೇ ರೀತಿ ನೈಟ್ 2ನ 1 ಗಂಟೆಯಲ್ಲಿ ನಮಗೆ ಈ 2 ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.